ನೇಮಿಸ್ತಾರೆ ಅಧಿಕಾರಿಗಳನ್ನು, ಫೋಪ್ರವರನ್ನು, ಇಲ್ಲಾಂದರೆ ಫಾದರ್ಸ್ರವರನ್ನು, ಬಿಷಪ್ರವರನ್ನು ಇವರು ನೇಮಿಸುವಂಥದ್ದು ನಡೆಯುತ್ತೆ. ಅಧಿಕಾರಿಗಳಲ್ಲಿ ಪ್ರಿಯರ ದೇವರ ಮಕ್ಕಳಿರ ಈ ಚರ್ಚಿನಲ್ಲಿ ಹಿರಿಯರನ್ನು, ಸೇವಕರನ್ನು, ಸಭಾಪಾಲಕರನ್ನು ಇವರು ನೇಮಿಸುವಂಥದ್ದು ನಡೆಯುತ್ತೆ ಪ್ರಿಯರೇ. ಇವರ ಕಾಲದಲ್ಲೇ ಆಗುತ್ತೆ. ಅದ್ರ ಜೊತೆಗೆ ಈ ಹಬ್ಬಗಳು ಕೂಡ, ಹಬ್ಬಗಳು ಮಾಡಿಕೊಟ್ರಿ. ಆಮೇಲೆ ಈ ರಜೆ ಎನ್ನುವಂಥದ್ದು ಬರುತ್ತಲ್ಲ, ಆದಿವಾರ ಭಾನುವಾರ ರಜೆ, ಈ ಭಾನುವಾರ ರಜೆ ಎನ್ನುವಂಥದ್ದು ಕೂಡ ಇವ್ರ ಮೂಲಕನೇ ಪ್ರಾರಂಭವಾಗುತ್ತೆ. ಯಾರ ಮೂಲಕ? ಚಕ್ರವರ್ತಿಯಾಗಿರುವಂಥ ಕಾನ್ಸ್ಟೆಂಟ್ ಎನ್ನುವಂಥ ಇವ್ರ ಮೂಲಕನೇ ಪ್ರಾರಂಭವಾಗುತ್ತೆ. ಈ ಭಾನುವಾರ ರಜೆ ಎನ್ನುವಂಥದ್ದು ಪ್ರಪಂಚ ದೇಶದಲ್ಲಿ ನಡೀತಾ ಇದೆಯಲ್ವ. ಈ ಭಾನುವಾರ ಎನ್ನುವಂಥದ್ದು, ರಜೆ ಎನ್ನುವಂಥದ್ದು. ಎರಡನೇದಾಗಿ ಹಬ್ಬಗಳು. ಯಾವ ಹಬ್ಬಗಳು? ಈ ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು, ಆಮೇಲೆ ಗುಡ್ ಫ್ರೈಡೆ, ಆಮೇಲೆ ಈಸ್ಟರ್ ಹಬ್ಬ ಆಗಿರ್ಬೋದು. ಈ ಹಬ್ಬಗಳು ಬಂದಾಗ ರಜೆಗಳನ್ನು ನೇಮಿಸಿದ್ದು ಇವ್ರ ಕಾಲದಲ್ಲಿ. ಅವತ್ತು ಯಾರು ಕೂಡ ಕೆಲಸ ಮಾಡಕೂಡ್ದು ಅಂತ ನೇಮಿಸಿದ್ದು. ಒಳ್ಳೆಯದಾ ಕೆಟ್ಟದಂತ ನೋಡುವಾಗ ಅವರ ಅಭಿಪ್ರಾಯ ಒಳ್ಳೆಯದು, ಅವರ ಅಭಿಪ್ರಾಯ ಒಳ್ಳೆಯದು. ಯಾಕೆಂದರೆ ಪ್ರತಿ ಭಾನುವಾರ ಪ್ರಾರ್ಥನೆಗೆ ಹೋಗಬೇಕು. ಇವರು ಒಟ್ಟಿನಲ್ಲಿ ಈ ಹಳೆ ಒಡಂಬಡಿಕೆಯಲ್ಲಿ ಶನಿವಾರ ಆರಾಧನೆ ಮಾಡೋದಿತ್ತು. ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತರು ಬಂದ ಮೇಲೆ ಪ್ರಿಯರ ದೇವರ ಮಕ್ಕಳಿರ ಎಲ್ಲ ದಿನಗಳು, ಅಂದರೆ ಯಾವಾಗಲೂ ಆರಾಧನೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಯಾವಾಗಲೂ, ಅಂದರೆ ದಿನಗಳನ್ನು ಇಲ್ಲಾಂದರೆ ಒಂದು ಸ್ಥಳವನ್ನು ಪ್ರತ್ಯೇಕವಾಗಿ ನೇಮಿಸಿಲ್ಲ. ದಿನಗಳು ಇಲ್ಲ ಸ್ಥಳಗಳು ಪ್ರತ್ಯೇಕವಾಗಿ ನೇಮಿಸಿಲ್ಲ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದ ಮೇಲೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸಬೇಕು, ಘನಪಡಿಸಬೇಕು, ಮಹಿಮೆ ಪಡಿಸಬೇಕು, ಯಾವಾಗಲೂ ದೇವರ ಕೆಲಸದಲ್ಲಿರಬೇಕು, ದೇವರನ್ನು ಕೊಂಡಾಡ್ತಾ ಇರಬೇಕು, ದೇವರನ್ನು ಮಹಿಮೆ ಪಡಿಸ್ತಾ ಇರಬೇಕು ಅನ್ನೋದು ದೇವರ ಉದ್ದೇಶ. ಅದನ್ನೇ ಯೇಸು ಕ್ರಿಸ್ತರು ಪರಿಚಯ ಮಾಡಿದ್ದಾರೆ. ಯೇಸು ಕ್ರಿಸ್ತರು ಪರಿಚಯ ಮಾಡಿದ್ದಾರೆ. ಇವಾಗ ಪ್ರಾರಂಭವಾಗಿದೆ, 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ. 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ. ಪ್ರಿಯರ ದೇವ್ರ ಮಕ್ಕಳಿರ ನಡೆಸ್ಕೊಂಡು ಬರ್ತಾ ಇದೆ, ಸುವಾರ್ತೆ ನಡೀತಾ ಇದೆ, ಆರಾಧನೆಗಳು ನಡೀತಾ ಇದೆ, ಇವೆಲ್ಲ ನಡೀತಾ ಇದೆ. ಆದರೆ ಈ ಅಧಿಕಾರಿ ಬಂದಾಗ, ಚಕ್ರವರ್ತಿ ಬಂದಾಗ ಒಂದು ದಿನವನ್ನು ನೇಮಿಸೋಣ, ಒಂದು ರಜೆ ಕೊಡೋಣ ಅಂತೇಳಿ ಯಾವಾರ ಕೊಡ್ತಾರೆ ಅಂತ ನೋಡುವಾಗ ಭಾನುವಾರ ರಜೆ ದಿನ ಅಂತೇಳಿ ಪ್ರಕಟಿಸ್ತಾರೆ. ಯಾಕೆ? ಯೇಸು ಕ್ರಿಸ್ತರು ಪುನರುತ್ಥಾನವನ್ನು ಹೊಂದಿದಂಥ ದಿನ, ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿದಂಥ ದಿನವಾಗಿರುವುದರಿಂದ ಭಾನುವಾರ ರಜೆ ದಿನ ಅಂತೇಳಿ ಈ ಕಾನ್ಸ್ಟೆಂಟ್ ಎಂಬಂಥ ಚಕ್ರವರ್ತಿ ನೇಮಿಸುವಂಥದ್ದು ನಡೆಯುತ್ತೆ. ಎರಡನೇದಾಗಿ ಹಬ್ಬಗಳು. ಈ ಹಬ್ಬಗಳಿದೆಯಲ್ಲ, ಹಬ್ಬಗಳು ಕೂಡ ಅವ್ರು ನೇಮಿಸಿರುವಂಥದ್ದು. ಈ ರೋಮನರ ಕಾಲದಲ್ಲಿ ನೋಡುವಾಗ ಈ ಡಿಸೆಂಬರ್ ತಿಂಗಳಲ್ಲಿ ಇಲ್ಲ ಜನವರಿ ತಿಂಗಳಲ್ಲಿ ಅನ್ಯರಿಗೆ ಹಬ್ಬಗಳ ಆಚರಣೆ ಇರುತ್ತೆ. ಅನ್ಯರ ಮಧ್ಯದಲ್ಲಿ, ಈ ರೋಮನರ ಮಧ್ಯದಲ್ಲಿ, ಗ್ರೀಕರು ರೋಮನರು ಇವ್ರ ಮಧ್ಯದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಈ ಅನ್ಯರು ಆಚರಣೆ ಮಾಡುವಂಥ ಹಬ್ಬಗಳು ನಡೆಯುವಂಥ ದಿನಗಳವು. ಅವೆಲ್ಲವನ್ನು ಕೂಡ ಏನು ಮಾಡ್ತಾರೆ ಅಂತ ನೋಡುವಾಗ ರದ್ದು ಮಾಡ್ತಾರೆ. ಯಾರು? ಈ ಕಾನ್ಸ್ಟೆಂಟ್ ಎಂಬುವಂಥ ಚಕ್ರವರ್ತಿ ಅದನ್ನು ರದ್ದು ಮಾಡ್ತಾರೆ. ರದ್ದು ಮಾಡಿ ಯಾವುದನ್ನು ನೇಮಿಸ್ತಾರಂತ ನೋಡುವಾಗ ಕ್ರಿಸ್ಮಸ್ ಅನ್ನುವಂಥದ್ದು, ಈ ಹಬ್ಬ ಮಾಡ್ಕೊಳ್ಳಿ ಅಂತೇಳಿ ನೇಮಿಸುವಂಥದ್ದು ನಡೆಯುತ್ತೆ ಕಾನ್ಸ್ಟೆಂಟ್ ಮೂಲಕ. ಅದಕ್ಕಿಂತ ಮುಂಚಿತವಾಗಿ ಏನ್ರಿ, ಇವ್ರು ನೇಮಿಸುವುದಕ್ಕಿಂತ ಮುಂಚಿತವಾಗಿ ಕ್ರೈಸ್ತರ ಮಧ್ಯದಲ್ಲಿ ಹಬ್ಬಗಳು ಇದೆಯಾ ಇಲ್ವಂತ ನೋಡುವಾಗ ಏನ್ರಿ, ಎಲ್ಲಿ ಕೂಡ ಕ್ರೈಸ್ತರು ಹಬ್ಬ ಮಾಡಿಕೊಂಡ ಹಾಗೆ ಕಾಣಲ್ಲ ರೀ. ಕ್ರೈಸ್ತರಿದ್ದಾರಲ್ಲ, ಈ ಅಪೋಸ್ತಲರ ಮೂಲಕ ದೇವರ ಸಭೆ ಪ್ರಾರಂಭವಾಗುತ್ತೆ. ದೇವರ ಸಭೆ ಪ್ರಾರಂಭವಾದಾಗ ಅವರ ಮಧ್ಯದಲ್ಲಿ ಎಲ್ಲಿ ಕೂಡ ಹಬ್ಬಗಳು ಆಚರಣೆ ಮಾಡಿದ ಹಾಗಿರಲ್ಲ. ಮತ್ತು ಹಬ್ಬಗಳು ಎನ್ನುವಂಥದ್ದು ಇವ್ರ ಕಾಲದಲ್ಲಿ ಪ್ರಾರಂಭವಾಗುತ್ತೆ. ಅವ್ರ ಉದ್ದೇಶ ಏನಪ್ಪ ಅಂತ ನೋಡುವಾಗ ಅವತ್ತು ಪ್ರತ್ಯೇಕವಾಗಿ ದೇವರನ್ನ ಘನಪಡಿಸ್ರಿ, ದೇವರನ್ನ ಮಹಿಮೆ ಪಡಿಸ್ರಿ, ಎಲ್ಲರೂ ಸಭೆಯಾಗಿ ಕೂಡ್ರಿ, ಎಲ್ಲರೂ ಸಭೆಯಾಗಿ ಕೂಡಿ ದೇವರನ್ನ ನೆನಪು ಮಾಡ್ಕೊಳ್ಳಿ ಅಂತ. ಆದರೆ ದೇವರ ಉದ್ದೇಶ ನೋಡುವಾಗ ಪ್ರತಿನಿತ್ಯ ದೇವರನ್ನ ನೆನಪು ಮಾಡ್ಕೊಳ್ಬೇಕು, ಪ್ರತಿನಿತ್ಯ ದೇವರ ಧ್ಯಾನದಲ್ಲಿರಬೇಕು, ಪ್ರತಿನಿತ್ಯ ದೇವರ ಕಾರ್ಯಕ್ರಮಗಳಲ್ಲಿರಬೇಕು. ಒಂದು ದಿನ ಎರಡು ದಿನ ಯಾವಾಗೋ ಒಂದು ಸಾರಿ ಅಲ್ಲ, ಅದೆಲ್ಲ ಕೂಡ ಹಳೆ ಒಡಂಬಡಿಕೆ.
ಆದರೆ ಇವರು ನೇಮಿಸಿದ್ದಾರೆ. ಹೋಗಲಿ, ನೇಮಿಸಿದ್ರು ಕೂಡ ಅದರಲ್ಲಿ ದೇವರ ಕಾರ್ಯಕ್ರಮಗಳು ನಡೆದಾಗ ಸಂತೋಷ ಪ್ರಿಯರೇ. ಆದರೆ ಹಾಗೆ ನಡೀತಾ ಇದೆಯಾ ಇಲ್ವಾ ಇನ್ನೊಂದು ಪ್ರಿಯರ ದೇವ್ರ ಮಕ್ಕಳಿರ ನೀವೇ ಒಂದು ಸಾರಿ ಯೋಚನೆ ಮಾಡಿ. ದೇವರು ಮೆಚ್ಚುವಂಥ ಕಾರ್ಯಕ್ರಮ ನಡೆಯೋದು ಹೋದರೆ ನಾವು ಮೋಸ ಹೋಗ್ತೀವಿ ಪ್ರಿಯರೇ. ಅದು ಕೂಡ ಯಾವ ಆಧಾರದಿಂದ ನೇಮಿಸಿದ್ದಾರೆ ಈ ಡಿಸೆಂಬರ್ ತಿಂಗಳ ಅಂತ ನೋಡುವಾಗ, ಯಾವ ಆಧಾರ? ಯೇಸು ಕ್ರಿಸ್ತರು ಜನ್ಮಿಸಿರುವಂಥ ದಿನಾಂಕ ಇದೇನಾ? ಅಂದರೆ ಡಿಸೆಂಬರ್ 25ನೇ ತಾರೀಕೇನಾ ಅಂತ ನೋಡುವಾಗ ಒಂದು ಅಂದಾಜಾಗಿ ನೇಮಿಸ್ತಾರೆ. ಅಂದಾಜಿಯಾಗಿ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಇವಾಗ ಯೇಸು ಕ್ರಿಸ್ತರು ಜನ್ಮಿಸುವುದಕ್ಕಿಂತ ಮುಂಚಿತವಾಗಿ ಯಾರು ಚಕ್ರವರ್ತಿ ಇರ್ತಾರೆ? ಚಕ್ರವರ್ತಿ ಯಾರಿದ್ದಾರೆ? ಯೇಸು ಕ್ರಿಸ್ತರ ಕಾಲದಲ್ಲಿ ಚಕ್ರವರ್ತಿಗಳು ಯಾರಿದ್ದಾರೆ? ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದಿರುವಂಥ ಆ ಕಾಲದಲ್ಲಿ ಚಕ್ರವರ್ತಿಗಳು ಯಾರಿದ್ದಾರೆ? ಅವನ್ನೆಲ್ಲ ಕೂಡ ಲೆಕ್ಕ ಮಾಡಿ ಒಂದು ದಿನವನ್ನು ನೇಮಿಸುವಂಥದ್ದು ನಡೆಯುತ್ತೆ. ಯೇಸು ಕ್ರಿಸ್ತರು ಹುಟ್ಟೋದಕ್ಕಿಂತ ಮುಂಚಿತವಾಗಿ, ಅಂದರೆ ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಯಾರು ಪರಿಪಾಲನೆ ಮಾಡ್ತಾಯಿದ್ರು ರೋಮ ಸಾಮ್ರಾಜ್ಯವನ್ನಂತೂ ನೋಡುವಾಗ ಏನ್ರಿ, ಜೂಲಿಯಸ್ ಎಂಬುವಂಥ ಒಬ್ಬ ಚಕ್ರವರ್ತಿ ಇದ್ದಾನೆ ಪ್ರಿಯ. ಒಂದು ಸಾರಿ ತೋರಿಸಪ್ಪ ಜೂಲಿಯಸ್ ಎಂಬ ಚಕ್ರವರ್ತಿ. ಹಾಂ ಪ್ರಿಯರಾದ ದೇವರ ಮಕ್ಕಳಿರ, ಈ ಜೂಲಿಯಸ್ ಎಂಬ ಚಕ್ರವರ್ತಿ ಕ್ರಿಸ್ತ ಪೂರ್ವ 49ರಿಂದ 44ರವರೆಗೆ, ಕ್ರಿಸ್ತ ಪೂರ್ವ 49ರಿಂದ 44ವರೆಗೆ ಈತನ ಪರಿಪಾಲನೆ, ಈತನ ಆಳ್ವಿಕೆ ಇರುತ್ತೆ. ರೋಮ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿ ಜೂಲಿಯಸ್ ಚಕ್ರವರ್ತಿ. ಈತನ ಕಾಲ ಮುಗಿದ ಮೇಲೆ ಈತನ ಮಗನು ಬರ್ತಾನೆ. ಈತನ ಮಗನ ಹೆಸರು ಏನಪ್ಪ ಅಂತ ನೋಡುವಾಗ ಅಗಸ್ಟಸ್. ನೆಕ್ಸ್ಟ್ ಇನ್ನೊಂದು ಪೇಜ್ ಹಾಕ್ಪ. ಈತನ ಮಗನ ಹೆಸರು ಏನಂತ ನೋಡುವಾಗ ಅಗಸ್ಟಸ್. ಈತನ ಬರ್ತಾನೆ ಪ್ರಿಯರೇ. ಈತನ ಕಾಲ ಯಾವಾಗ? ಈ ಅಗಸ್ಟಸ್ ಎಂಬುವಂಥ ಈತನ ಕಾಲ ಯಾವಾಗ ಅಂತ ನೋಡುವಾಗ ಕ್ರಿಸ್ತ ಪೂರ್ವ 30ರಿಂದ 14, ಕ್ರಿಸ್ತ ಪೂರ್ವ 30ರಿಂದ 14ನೇ ಶತಮಾನದವರೆಗೆ, ಅಂದರೆ ಕ್ರಿಸ್ತ ಪೂರ್ವ. ಈತನು ಚಕ್ರವರ್ತಿಯಾಗಿರುವಂಥ ಅಗಸ್ಟಸ್ ಎಂಬುವಂಥ ವ್ಯಕ್ತಿ. ಈತನ ಹೆಸರು ಅಗಸ್ಟಸ್ ಅಂತ. ಅಂದರೆ ಈತನ ತಂದೆ ಹೆಸರು ಜೂಲಿಯಸ್. ಇವಾಗ ಯೇಸು ಕ್ರಿಸ್ತರು ಯಾರ ಕಾಲದಲ್ಲಿ ಹುಟ್ಟಿದ್ದಾನೆ, ಯಾರ ಕಾಲದಲ್ಲಿ ಈ ಲೋಕಕ್ಕೆ ಬಂದಿದ್ದಾನೆ ಅಂತ ನೋಡುವಾಗ ಚಕ್ರವರ್ತಿ ಅಗಸ್ಟಸ್ ಕಾಲದಲ್ಲಿ ಯೇಸು ಪ್ರಭು ಜನ್ಮಿಸಿದ್ದಾರೆ ಪ್ರಿಯರೇ. ಅದು ಬೈಬಲಲ್ಲಿ ಈತನ ಬಗ್ಗೆ ಇದೆಯಾ? ಬೈಬಲ್ನಲ್ಲಿ ಈ ಅಗಸ್ಟಸ್ ಬಗ್ಗೆ ಇದೆಯಾ ಇಲ್ವಾ ಅಂತ ನೋಡುವಾಗ ಏನ್ರಿ, ಲೂಕನ ಬರೆದ ಸುವಾರ್ತೆ. ಇವಾಗ ಅಗಸ್ಟಸ್ ಬಗ್ಗೆ ನೋಡಿದ್ದೀವಲ್ವ, ಈತನ ಬಗ್ಗೆ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಇವಾಗ ನಾವು ತೋರಿಸಿದ್ದು ಅಗಸ್ಟಸ್ ಬಗ್ಗೆ ಒಂದು ಇಮೇಜ್ ತೋರಿಸಿದ್ದೀವಲ್ಲ, ಅದು ಇತಿಹಾಸದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಇಲ್ಲಿ ಇತಿಹಾಸದಲ್ಲಿ, ಓಕೆನಾ? ಇವಾಗ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನವನ್ನು. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಚಕ್ರವರ್ತಿಯಾದಂಥ ಔಗುಸ್ತನು, ಈ ಚಕ್ರವರ್ತಿಯಾದಂಥ ಔಗುಸ್ತನೇ, ಈತನ ಹೆಸರೇ ಅಗಸ್ಟಸ್. ಇಂಗ್ಲೀಷಲ್ಲಿ ಅಗಸ್ಟಸ್ ಅಂತ ಇರುತ್ತೆ ರೀ. ಚಕ್ರವರ್ತಿಯಾಗಿರುವಂಥ ಔಗುಸ್ತನ್ ಅಂತಿದೆಯಲ್ಲ, ಚಕ್ರವರ್ತಿಯಾಗಿರುವಂಥ ಔಗುಸ್ತನೇ ಅಗಸ್ಟಸ್. ಇವಾಗ ಇಮೇಜ್ ಒಂದು ತೋರಿಸಿದ್ದೀವಲ್ವಾ, ಅಗಸ್ಟಸ್ ಅಂತ. ಈತನು ಪ್ರಿಯರ ದೇವ್ರ ಮಕ್ಕಳಿರ ಕ್ರಿಸ್ತ ಪೂರ್ವ 30ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಕ್ರಿಸ್ತ ಪೂರ್ವ ಸುಮಾರು 14ರವರೆಗೆ ಈತನ ಪರಿಪಾಲನೆ ಇರುತ್ತೆ. ಅಂದರೆ ಈ ಅಗಸ್ಟಸ್ ಎಂಬುವಂಥ ಈತನ ಇದ್ದಂಥ ಕಾಲದಲ್ಲಿ, ಪರಿಪಾಲನೆ ಕಾಲದಲ್ಲಿ ಯೇಸು ಕ್ರಿಸ್ತರು ಜನ್ಮಿಸಿದ್ದಾರೆ ಎನ್ನುವಂಥದ್ದು ಈ 2ನೇ ಅಧ್ಯಾಯದಲ್ಲೂ ನೋಡುತ್ತೇವೆ ಪ್ರಿಯರೇ. 2ನೇ ಅಧ್ಯಾಯದಲ್ಲಿ ಕನ್ನಡದಲ್ಲಿ ಬಂದು ಔಗುಸ್ತನು ಅಂತ ಇರುತ್ತೆ, ಇಂಗ್ಲೀಷಲ್ಲಿ ಬಂದು ಅಗಸ್ಟಸ್ ಅಂತ ಇರುತ್ತೆ. ಒಂದು ಸಾರಿ ಇಂಗ್ಲೀಷಲ್ಲಿ ಇದು ಓದ್ತಿಮ್ಮ, ಇಮೇಜ್ ಹಾಕಪ್ಪ ಬೇಗ.
ಒಂದು ನಿಮಿಷ. ನೋಡೋಣ ಪ್ರೇರೆ, ಯಾರ ಹತ್ರ ಆದರೂ ಇಂಗ್ಲೀಷ್ ಬೈಬಲ್ ಇದ್ದರೆ ನೋಡಿ. ಇವಾಗ 2ನೇ ಅಧ್ಯಾಯ 1ನೇ ವಚನ ಇಂಗ್ಲೀಷಲ್ಲಿ ಏನಿದೆ ಓದು. Luke chapter 2 verse 1. And it came to pass in those days that a decree went out from Caesar Augustus that all the world should be registered. ನೋಡಿದ್ರ, ಅಂದರೆ ಇಂಗ್ಲೀಷ್ನಲ್ಲಿ ಆಗಸ್ಟಸ್ ಅಂತ ಅವರ ಹೆಸರಿರುತ್ತೆ. ತೆಗಿಪ. ಚಕ್ರವರ್ತಿಯಾಗಿರುವಂಥ ಆಗಸ್ಟಸ್ ಕಾಲದಲ್ಲಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಜನ್ಮಿಸಿದ್ದಾರೆ. ಅಲ್ಲಿ ಅವರ ಕಾಲದಲ್ಲಿ ಏನು ರೀತಿ ಅಂತ ನೋಡುವಾಗ, ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಕುರೇನ್ಯರು ಸುರ್ಯಕ್ಕೆ ಅಧಿಪತಿಯಾಗಿದ್ದಾಗ, ಕುರೇನ್ಯನು ಸುರ್ಯಕ್ಕೆ ಅಧಿಪತಿಯಾಗಿದ್ದಾಗ ಈ ಮೊದಲನೆಯ ಕಾನೇಶುಮಾರಿ ನಡೆಯಿತು. ಆಗ ಎಲ್ಲರೂ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೆಮ್ ಎಂಬ ದಾವೀದನ ಊರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಆತನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಅಂದರೆ ಬಾಲಕನಾಗಿರುವಂಥ ಮಗುವಾಗಿರುವಂಥ ಕ್ರಿಸ್ತನನ್ನು, ಅಂದರೆ ಯಾರ ಕಾಲದಲ್ಲಿ ಹುಟ್ಟಿದ್ದಾನೆ, ಯಾರ ಕಾಲದಲ್ಲಿ ಈ ಲೋಕಕ್ಕೆ ಬಂದಿದ್ದಾನೆ ಅಂತ ನೋಡುವಾಗ, ಚಕ್ರವರ್ತಿಯಾಗಿರುವಂಥ ಅಗಸ್ಟಸ್ ಅಂದರೆ ಔಗುಸ್ತನ ಕಾಲದಲ್ಲಿ. ಅಂದರೆ ಕೆಲವರು ಹೇಳ್ತಾರೆ ಈ ಕಾಲದಲ್ಲಿ ನೋಡುವಾಗ ಯೇಸು ಕ್ರಿಸ್ತರ ವಿಷಯದಲ್ಲಿ ಇತಿಹಾಸ ಇಲ್ಲ, ಯೇಸು ಕ್ರಿಸ್ತರ ವಿಷಯದಲ್ಲಿ ಪರಿಶೋಧನೆ ಮಾಡುವಾಗ ಚರಿತ್ರೆಯಲ್ಲಿ ಆಧಾರಗಳಿಲ್ಲ ಅಂತೇಳಿ ಕೆಲವರು ಮೂಢರು, ಅಜ್ಞಾನಿಗಳು ಮಾತಾಡ್ತಾರೆ. ಈ ನೋಡಿ ಪ್ರಿಯರ ದೇವರ ಮಕ್ಕಳಿರ, ಜೂಲಿಯಸ್ ಆಗಿರ್ಬೋದು, ಇಲ್ಲಾಂದರೆ ಅಗಸ್ಟಸ್ ಆಗಿರ್ಬೋದು, ಇಲ್ಲಾಂದರೆ ಕೆಲವರು ಚಕ್ರವರ್ತಿಗಳಿದ್ದಾರಲ್ಲ, ಇವರು 1ನೇ ಶತಮಾನದಲ್ಲಿ ಪಾಲನೆ ಮಾಡ್ತಾಯಿದ್ರು. ಅವರು ಪಾಲನೆ ಮಾಡುವಂಥ ಆ ಕಾಲದಲ್ಲಿ ಯೇಸು ಕ್ರಿಸ್ತರು ಜನ್ಮಿಸಿದ್ದಾರೆ ಎಂದು ಒಬ್ಬ ಇತಿಹಾಸಕಾರನು ಬರೀತಾನೆ. ಲೂಕನ್ ಯಾರಂತ ನೋಡುವಾಗ ಒಬ್ಬ ಇತಿಹಾಸಕಾರನು. ಎರಡನೇದಾಗಿ ಲೂಕನು ಒಬ್ಬ ಡಾಕ್ಟರ್. ಲೂಕನು ಈ ಗ್ರಂಥವನ್ನು, ಅಂದರೆ ಲೂಕನ ಸುವಾರ್ತೆ ಬರೀತಾರಲ್ಲ, ಈ ಲೂಕನು ಯಾರಂತ ನೋಡುವಾಗ ಒಬ್ಬ ವೈದ್ಯನು. ಎರಡನೇದಾಗಿ ಇತಿಹಾಸಕಾರನು. ಪವಿತ್ರಾತ್ಮನ ಪ್ರೇರಣೆಯಿಂದ ಈ ಮಾತನ್ನು ಬರೀತಾರೆ. ಅಂದರೆ ಯೇಸು ಕ್ರಿಸ್ತರು ಯಾರ ಕಾಲದಲ್ಲಿ, ಯಾವಾಗ ಹುಟ್ಟಿದ್ದಾರೆ, ಯಾವಾಗ ಈ ಲೋಕಕ್ಕೆ ಬಂದಿದ್ದಾರೆ, ಇವರು ಹುಟ್ಟಿದಾಗ ಯಾರು ಪರಿಪಾಲನೆ ಮಾಡ್ತಾಯಿದ್ರು, ಏನ್ರಿ ಬೆತ್ಲೆಹೆಮ್ ಈ ಪ್ರಾಂತದಲ್ಲಿ ಯಾರು ಪರಿಪಾಲನೆ ಮಾಡ್ತಾಯಿದ್ರು, ರೋಮ ಸಾಮ್ರಾಜ್ಯವನ್ನು ಯಾರು ಆಳ್ವಿಕೆ ಮಾಡ್ತಾಯಿದ್ರು, ಇವೆಲ್ಲವನ್ನು ಕೂಡ ನೀಟಾಗಿ ಅದ್ಭುತ ರೀತಿಯಲ್ಲಿ ಬರೆದಿದ್ದಾನೆ. ಈತನು ಬರಿಬೇಕಾದರೆ ತಂದೆಯಾದ ದೇವರು ಪವಿತ್ರ ಆತ್ಮನನ್ನು ಕಳಿಸ್ಕೊಟ್ಟಿದ್ದಾನೆ. ಪವಿತ್ರಾತ್ಮನನ್ನು ಅಂದರೆ ಯೇಸು ಕ್ರಿಸ್ತರು ಹುಟ್ಟಿರುವಂಥದ್ದು ನಿಜನ, ಈ ಲೋಕಕ್ಕೆ ಬಂದಿರುವಂಥದ್ದು ನಿಜನಂತ ನೋಡುವಾಗ ಬಂದಿರುವಂಥದ್ದು ನಿಜ. ಯಾಕೆಂದರೆ ಇತಿಹಾಸ ಇದೆ, ಆಧಾರಗಳಿದೆ, ರುಜುಗಳಿವೆ, ಅನೇಕ ರುಜುಗಳು. ತುಂಬ ಜನ ಮೂಢರಂತಾರೆ ಇತಿಹಾಸ ಇಲ್ಲ, ಆತನ ಇತಿಹಾಸ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಮಾತಾಡ್ತಾರೆ. ಯಾರು? ಅಜ್ಞಾನಿಗಳು, ಅವಿವೇಕಿಗಳು. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದಾರೆ ಎಂದು, ಈ ಲೋಕದಲ್ಲಿ ಜೀವಿಸಿದ್ದಾರೆ ಎಂದು, ಈ ಲೋಕದಲ್ಲಿ ಮಹಾಜ್ಞಾನದ ಸಂಗತಿಗಳನ್ನು ಸಾರಿದ್ದಾರೆ ಎಂದು, ಈ ಲೋಕದಲ್ಲಿ ಮರಣ ಹೊಂದಿದ್ದಾರೆ ಎಂದು, ಪ್ರಾಣ ತ್ಯಾಗ ಮಾಡಿದ್ದಾರೆ ಎಂದು, ಶಿಲುಬೆ ಮರಣ ಹೊಂದಿದ್ದಾರೆ ಎಂದು ಅನೇಕ ರುಜುಗಳು ಬರೆಯಲ್ಪಟ್ಟಿದೆ, ಇತಿಹಾಸದಲ್ಲಿದೆ. ಅದೇ ಪ್ರಕಾರ ಸತ್ಯವೇದ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಸತ್ಯವೇದ ಗ್ರಂಥದಲ್ಲಿ ಇದ್ದಂಥ ಪ್ರತಿ ಮಾತುಗಳು ನೋಡುವಾಗ ತಂದೆಯಾದ ದೇವರು ತನ್ನ ಭಕ್ತರ ಮೂಲಕ ಬರೆಸಿದ್ದಾನೆ.
ಕತೆಗಳನ್ನು ಬಳಸಿಲ್ಲ, ಕತೆಗಳನ್ನು ಬರೆಸಿಲ್ಲ, ಮಹಾಜ್ಞಾನವನ್ನು ಬರೆಸಿದ್ದಾನೆ ಪ್ರಿಯರೇ. ಪ್ರಿಯರ ದೇವ್ರ ಮಕ್ಕಳಿರ, ಈತನು ಹುಟ್ಟಿರುವಂಥ ಕಾಲ ಏನ್ರಿ ಆಗಸ್ಟಸ್ ಚಕ್ರವರ್ತಿ ಕಾಲದಲ್ಲಿ. ಬೆತ್ಲೆಹೇಮ್ನಲ್ಲಿ ಅರಸನೇ ಯಾರಿದ್ದಾನಂತ ನೋಡುವಾಗ ಏನ್ರಿ ಬೆತ್ಲೆಹೇಮ್, ಒಂದ್ಸರಿ ನೋಡಿ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ. ಅರಸನು ಬೇರೆ, ಚಕ್ರವರ್ತಿ ಬೇರೆ ಪ್ರಿಯರೇ. ಚಕ್ರವರ್ತಿ ಅಂದರೆ ಪ್ರಪಂಚವನ್ನು ಆಳುವಂಥವ್ರು. ಅರಸರು ಅಂದರೆ ಒಂದು ದೇಶವನ್ನು, ಅರಸರು ಅಂದರೆ ಒಂದು ಪಟ್ಟಣದ ಮೇಲೆ, ಒಂದು ದೇಶದ ಮೇಲೆ ಆಳ್ವಿಕೆ ಮಾಡೋರು ಅರಸರು. ಮತ್ತು ಈ ಅರಸರ ಕೈ ಕೆಳಗಡೆ ಅಧಿಕಾರಿಗಳು, ಮಂತ್ರಿಗಳು ಕೂಡ ಇರ್ತಾರೆ. ಮಂತ್ರಿಗಳು, ಉಪಮಂತ್ರಿಗಳು, ಇಲ್ಲಾಂದರೆ ದೇಶಾಧಿಪತಿಗಳು, ಶತಾಧಿಪತಿಗಳು, ಅಧಿಕಾರಿಗಳು, ಹೀಗಿರ್ತಾರೆ ಪ್ರಿಯರೇ. ಇವಾಗ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಅರಸನಾದ ಏರೋದನ ದಿನಗಳಲ್ಲಿ ಯೂದಾಯದ ಸೀಮೆಯ ಬೆತ್ಲೆಹೆಮ್ ಎಂಬ ಊರಲ್ಲಿ ಅಂದರೆ ಯೂದಾಯಕ್ಕೆ ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಯೆಹೂದ್ಯರಿದ್ದಾರಲ್ಲ, ಅವರಿಗೆ ಅರಸನ ಯಾರಪ್ಪ ಅಂತ ನೋಡುವಾಗ ಏನ್ರಿ ಹೇರೋದನು. ಅವರಿಗೆ ಅರಸನು ಹೇರೋದನು. ಈ ಹೇರೋದನ ಕಾಲದಲ್ಲಿ ಚಕ್ರವರ್ತಿ ಯಾರಿದ್ದಾರೆ? ಚಕ್ರವರ್ತಿ ಅಂದರೆ ಪ್ರಪಂಚ ದೇಶವನ್ನು ಆಳುವಂಥವ್ರು. ಇವಾಗ ರೋಮ ಸಾಮ್ರಾಜ್ಯವನ್ನು, ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿ ಯಾರಿದ್ದಾರಂತ ನೋಡುವಾಗ ಔಗುಸ್ತನು. ಈ ಔಗುಸ್ತನು ಎಂಬುವಂಥ ಚಕ್ರವರ್ತಿ ಇದ್ದಂಥ ಕಾಲದಲ್ಲಿ, ಯೆರೂಸಲೇಮ್ ಪಟ್ಟಣದ ಮೇಲೆ ಅರಸನು ಹೇರೋದನು ಇದ್ದಂಥ ಕಾಲದಲ್ಲಿ ಯೇಸು ಪ್ರಭು ಜನಿಸಿದ್ದಾರೆ, ಯೇಸು ಪ್ರಭು ಈ ಲೋಕಕ್ಕೆ ಬಂದಿದ್ದಾರೆ ಎನ್ನುವಂಥ ರುಜುಗಳು ಏನ್ರಿ ಅದ್ಭುತವಾಗಿ ಬರೆಯಲ್ಪಟ್ಟಿದೆ ರೀ. ಅದ್ಭುತವಾಗಿ ಇವೆಲ್ಲವನ್ನು ಲೆಕ್ಕ ಮಾಡಿ, ಕಾನ್ಸ್ಟೆಂಟ್ ಎಂಬುವಂಥ ಚಕ್ರವರ್ತಿ ಇದ್ದಾರಲ್ವಾ, ಇವರೆಲ್ಲವನ್ನು ಕೂಡ ಪರಿಶೋಧನೆ ಮಾಡಿ ಲೆಕ್ಕ ಮಾಡಿ, ಅವರ ಕಾಲದಲ್ಲಿ ಕೆಲವರು ಅಧಿಕಾರಿಗಳು, ಹಿರಿಯರು ಎಲ್ಲ ಲೆಕ್ಕ ಮಾಡಿ ಡಿಸೆಂಬರ್ ತಿಂಗಳ ನೇಮಿಸಿದ್ದಾರೆ ಪ್ರಿಯರೇ. ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಯೇಸು ಪ್ರಭು ಜನಿಸಿದ್ದಾರೆ ಈ ಲೋಕದಲ್ಲಿ ಅಂಥೇಳಿ ಅಂದಾಜಾಗಿ ಮಾಡಿದ್ದಾರೆ. ಅಂದರೆ ಖಂಡಿತವಾದಂಥ ದಿನ ಅಲ್ಲ, ಅವತ್ತೇ ಅಂತಲ್ಲ. ಓಕೆ, ಒಟ್ಟಲ್ಲಿ ಒಂದು ದಿನ, ಒಟ್ಟಿನಲ್ಲಿ ಏನಪ್ಪ ಅಂದರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವಂಥದ್ದು ಪ್ರಾಮುಖ್ಯ. ಇವಾಗ ಯಾವ ದಿನ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಯಾವ ದಿನ ಮಾಡ್ಕೊಳ್ತೀವಿ, ತೊಂದರೆ ಇಲ್ಲ. ಈ ಲೋಕಕ್ಕೆ ಬರುವಂಥದ್ದು ಮುಖ್ಯ, ದಿನ ಮುಖ್ಯ ಅಲ್ಲ. ತುಂಬ ಜನ ದಿನಗಳು ಇಟ್ಕೊಂಡು ಕೂತ್ಕೊಳ್ತಾರೆ. ತುಂಬ ಜನ ಏನಪ್ಪ ಅಂದರೆ 25ನೇ ತಾರೀಕು ಅಂದ್ಕೊಳ್ತಾರೆ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವಂಥದ್ದು ಪ್ರಾಮುಖ್ಯ ಪ್ರಿಯರ ದೇವ್ರ ಮಕ್ಕಳಿರ. ಯೇಸು ಪ್ರಭು ಈ ಲೋಕಕ್ಕೆ ಬಂದು ದೇವರ ಮಹಾಜ್ಞಾನವನ್ನು ಸಾರುವಂಥದ್ದು ಪ್ರಾಮುಖ್ಯ, ಆತ್ಮಿಕವಾದಂಥ ಜ್ಞಾನವನ್ನು ಸಾರುವಂಥದ್ದು ಪ್ರಾಮುಖ್ಯ, ದೇವರನ್ನು ಪರಿಚಯ ಮಾಡುವಂಥದ್ದು ಪ್ರಾಮುಖ್ಯ, ನಮಗೋಸ್ಕರ ಪ್ರಾಣ ತ್ಯಾಗ ಮಾಡುವಂಥದ್ದು ಪ್ರಾಮುಖ್ಯ, ನಮಗೋಸ್ಕರ ಬಲಿಯಾಗುವಂಥದ್ದು ಪ್ರಾಮುಖ್ಯವಾದದ್ದು. ದಿನಗಳಲ್ಲ ಪ್ರಿಯರೇ, ದಿನಗಳಲ್ಲ, ತಾರೀಕುಗಳಲ್ಲ. ಆದರೆ ಈಗಿನ ಕಾಲದಲ್ಲಿ ನೋಡುವಾಗ ದಿನಗಳಿಗೆ, ತಾರೀಕುಗಳಿಗೆ, ವಾರಗಳಿಗೆ ಪ್ರತ್ಯೇಕವಾದಂಥ ಸ್ಥಾನ ಕೊಡ್ತಾರೆ. ಪ್ರತ್ಯೇಕವಾದಂಥ ಸ್ಥಾನ ಅಂದರೆ ಮೂಢ ಭಕ್ತರಿದ್ದಾರೆ. ಪ್ರಪಂಚ ದೇಶದಲ್ಲಿ ಮೂಢ ಭಕ್ತರಿದ್ದಾರೆ, ಅವಿವೇಕಿಗಳಿದ್ದಾರೆ, ಅಜ್ಞಾನಿಗಳಿದ್ದಾರೆ. ದಿನಗಳು, ವಾರಗಳು ಇದು ಪ್ರತ್ಯೇಕವಲ್ಲ. ದಿನಗಳು ಪ್ರತ್ಯೇಕವಲ್ಲ, ವಾರಗಳು ಪ್ರತ್ಯೇಕವಲ್ಲ. ಈ ಲೋಕಕ್ಕೆ ಯೇಸು ಪ್ರಭು ಬರುವಂಥದ್ದು ಪ್ರತ್ಯೇಕವಾದಂಥ ಕಾರ್ಯಕ್ರಮ. ಈ ಲೋಕದಲ್ಲಿ ದೇವರನ್ನು ಕುರಿತು ಪರಿಚಯ ಮಾಡುವಂಥದ್ದು ಪ್ರತ್ಯೇಕವಾದಂಥ ಕಾರ್ಯಕ್ರಮ. ಈ ಲೋಕದಲ್ಲಿ ದೇವರ ಕಾರ್ಯಕ್ರಮಗಳನ್ನು ತೋರಿಸುವಂಥದ್ದು ಪ್ರತ್ಯೇಕವಾದಂಥ ಕಾರ್ಯಕ್ರಮ. ಅದನ್ನು ಬಿಟ್ಟು ಏನು ಪರಿಚಯ ಮಾಡಿದಾರಂತ ನೋಡುವಾಗ ದಿನಗಳಿಗೆ ಪ್ರಾಮುಖ್ಯವಾದಂಥ ಸಮಯ ಕೊಡ್ತಾ ಇದ್ದಾರೆ. ದಿನಗಳು, ವಾರಗಳು ಇಲ್ಲ ಪ್ರಿಯರೇ. ನಾವು ಈ ದಿನ ಆರಾಧನೆ ಮಾಡೋ ತೊಂದರೆ ಇಲ್ಲ, ಇನ್ನೊಂದು ದಿನ ಆರಾಧನೆ ಮಾಡ್ತೀವೋ ತೊಂದರೆ ಇಲ್ಲ, ಹಬ್ಬವನ್ನು ಮಾಡ್ತೀವೋ ತೊಂದರೆ ಇಲ್ಲ. ಈ ಹಬ್ಬದಲ್ಲಿ ದೇವ್ರ ಮಹಿಮೆ ಹೊಂದಬೇಕು, ಪ್ರತಿನಿತ್ಯ ದೇವ್ರ ಮಹಿಮೆ ಹೊಂದಬೇಕು, ಭಾನುವಾರ ದೇವ್ರ ಮಹಿಮೆ ಹೊಂದಬೇಕು, ಶನಿವಾರ ದೇವ್ರ ಮಹಿಮೆ ಹೊಂದಬೇಕು, ಶುಕ್ರವಾರ ದೇವ್ರ ಮಹಿಮೆ ಹೊಂದಬೇಕು, ಬುಧವಾರ ದೇವ್ರ ಮಹಿಮೆ ಹೊಂದಬೇಕು. ಟೋಟಲ್ ಎಲ್ಲ ದಿನಗಳು ದೇವ್ರ ಮಹಿಮೆ ಹೊಂದಬೇಕು. ಎಲ್ಲ ದಿನಗಳು ದೇವ್ರ ಮಹಿಮೆ ಹೊಂದುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ನಡಿಬೇಕು. ಎಲ್ಲ ದಿನಗಳು. ಕೆಲವರೇನೋ ವಾರಕ್ಕೊಂದ್ಸರಿ ಬರೋದಕ್ಕೆ ಇಷ್ಟಪಡಲ್ಲ, ಮತ್ತು ಕೆಲವರು ಏನು ಮಾಡ್ತಾರಂತ ನೋಡುವಾಗ ಹಬ್ಬಕ್ಕೆ ಬರೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಏನ್ರಿ, ಭಾನುವಾರ ಪ್ರಾರ್ಥನೆ ಕೂಟ ನಡೀತಾ ಇರುತ್ತೆ. ಭಾನುವಾರ ಪ್ರಾರ್ಥನೆ ಕೂಟ,
ಬರೋದಕ್ಕೆ ಇಷ್ಟಪಡ್ತಾ ಇದ್ದಾರಾ ಇಲ್ವಂತ ನೋಡುವಾಗ ಇಷ್ಟನೇ ಪಡಲ್ಲ. ಮತ್ತು ಯಾವಾಗ ಕಾಣಿಸ್ಕೊಳ್ತಾರಂತ ನೋಡುವಾಗ ಹಬ್ಬ ಬರುತ್ತಲ್ಲ, ಕ್ರಿಸ್ಮಸ್ ಹಬ್ಬ ಬರುತ್ತೆ ನೋಡಿ, ಆವಾಗ ಬಿಳಿ ಬಟ್ಟೆಗಳನ್ನು ಹಾಕಿಕೊಂಡು ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡು ದೇವದೂತರಾಗಿ ಕಾಣ್ತಾ ಇರ್ತಾರೆ ಪ್ರಿಯರೇ. ಯಾರ ಹಾಗೆ ಕಾಣ್ತಾರೆ? ದೇವದೂತರ ಹಾಗೆ ಕಾಣ್ತಾರೆ. ಅವತ್ತು ಏನಪ್ಪ ಇವತ್ತು ಹಬ್ಬ ರೀ, ನಮ್ಮದು ಕ್ರಿಸ್ಮಸ್ ಹಬ್ಬ ರೀ, ಪ್ರತಿನಿತ್ಯ ಅಲ್ಲಲ್ಲಿ ಕುಡಿತಾ ಇರ್ತಾನೆ, ಲೋಕದಲ್ಲಿ ತಿರುಗುತ್ತಾ ಇರ್ತಾನೆ, ಭಾನುವಾರ ಪ್ರಾರ್ಥನೆಗೆ ಬರಲ್ಲ, ಇನ್ನು ಮಿಕ್ಕಿದ ದಿನಗಳಲ್ಲಿ ಪ್ರಾರ್ಥನೆ ಕೂಟದಲ್ಲಿ ಅಟೆಂಡ್ ಆಗಲ್ಲ, ದೇವರ ಕಾರ್ಯಕ್ರಮಗಳು ಮಾಡಲ್ಲ. ಯಾವಾಗ ಕಾಣಿಸ್ಕೊಳ್ತಾನಂತ ನೋಡುವಾಗ ಈ ಭಕ್ತನು ವರ್ಷಕ್ಕೆ ಒಂದು ಸಾರಿ ಹಬ್ಬಕ್ಕೆ ಕಾಣಿಸ್ಕೊಳ್ತಾನೆ, ಇಲ್ಲಾಂದರೆ ಗುಡ್ ಫ್ರೈಡೆಗೆ ಕಾಣಿಸ್ಕೊಳ್ತಾನೆ, ಇಲ್ಲಾಂದರೆ ಈಸ್ಟರ್ ಹಬ್ಬಕ್ಕೆ ಕಾಣಿಸ್ಕೊಳ್ತಾನೆ. ಮತ್ತು ಬೇರೆ ದಿನಗಳು ಕಾಣಿಸ್ಕೊಳ್ಳೋದೇ ಇಲ್ಲ, ಹಬ್ಬ ಹಬ್ಬ ಅಂತಾನೆ. ಇಂಥವ್ರ ಮೂಲಕ ದೇವರು ಸಂತೋಷ ಪಡ್ತಾರಾ? ಇಂಥವ್ರ ಮೂಲಕ ಸಮಾಜದಲ್ಲಿ ಭಕ್ತಿ ವೃದ್ಧಿ ಆಗುತ್ತಾ? ಹೋಗಲಿ, ಅವತ್ತಾದರೂ ಬಂದ ಮೇಲೆ ಏನಾದರೂ ದೇವರ ವಾಕ್ಯವನ್ನು ಕಲ್ತ್ಕೊಂಡಿದ್ದಾರಂತ ನೋಡುವಾಗ ಏನಿಲ್ಲ. ಅಂದರೆ ಹಿರಿಯರು ಹಬ್ಬಗಳನ್ನು ಇಲ್ಲ ವಾರಗಳನ್ನು ನೇಮಿಸಿದ್ದಾರೆ ಅಂದರೆ ಉದ್ದೇಶ ಏನಪ್ಪ ಅಂತ ನೋಡುವಾಗ ಕನಿಷ್ಠ ಪಕ್ಷದಲ್ಲಿ ಈಗಾದರೂ ದೇವರನ್ನ ಘನಪಡಿಸಿರಿ, ಹೀಗಾದರೂ ದೇವರನ್ನ ಮಹಿಮೆ ಪಡಿಸಿರಿ ಅಂತ ನೇಮಿಸಿದ್ದಾರೆ. ಆದರೆ ಅದೂ ಇಲ್ಲ, ಇದೂ ಇಲ್ಲ, ಎಲ್ಲ ಬಿಟ್ಟು ಒಟ್ಟಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ನಮ್ಮ ಸಂತೋಷದಗೋಸ್ಕರ, ನಮ್ಮ ಆನಂದದಗೋಸ್ಕರ ಕಾರ್ಯಕ್ರಮಗಳು ನಡೀತಾ ಇದೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳೋಣ, ಒಳ್ಳೆ ಊಟ ಮಾಡೋಣ, ಒಳ್ಳೆ ರೀತಿಯಲ್ಲಿ ಇರೋಣ, ತಪ್ಪೇನಿಲ್ಲ. ಆದರೆ ನಮ್ಮ ಮೂಲಕ ದೇವರು ಮಹಿಮೆ ಹೊಂದಬೇಕಲ್ವಾ, ನಮ್ಮ ಮೂಲಕ ದೇವರು ಆರಾಧನೆ ಹೊಂದಬೇಕಲ್ವಾ, ನಮ್ಮ ಮೂಲಕ ದೇವರು ಸಂತೋಷ ಪಡಬೇಕಲ್ವ ಪ್ರಿಯರಾದ ದೇವ್ರ ಮಕ್ಕಳಿರ. ಆಗ ನಡೀತಾ ಇದೆಯಾ? ಒಂದು ಸಾರಿ ನಿಮ್ಮ ಮನಸ್ಸನ್ನು ಮುಟ್ಟಿಕೊಂಡು ಹೇಳಿ ಪ್ರಿಯರೇ, ನಿಮ್ಮ ಮನಸ್ಸಾಕ್ಷಿಯನ್ನು, ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೆ? ನಿಜವಾಗ್ಲೂ ನನ್ನ ಮೂಲಕ ದೇವರು ಸಂತೋಷ ಪಡ್ತಾ ಇದ್ದಾನಾ? ಓ, ಹಬ್ಬ ಬಂತು ಇವತ್ತು, ನನ್ನ ಮೂಲಕ ದೇವರು ಸಂತೋಷ ಪಡ್ತಾ ಇದ್ದಾನೆ. ಏನಪ್ಪ, ನಾನು ಹಬ್ಬ ಮಾಡ್ಕೊಳ್ತಾ ಇದ್ದೀನಿ, ನಾನು ಒಳ್ಳೆ ಊಟ ಮಾಡ್ತಾ ಇದ್ದೀನಿ, ಏನೋ ಒಂದು ತುತ್ತು ಇನ್ನೊಬ್ಬರಿಗೆ ದಾನ ಮಾಡ್ತಾ ಇದ್ದೀನಿ, ನನ್ನ ಕೈಲಾದಾಗ ಒಂದು ತುತ್ತು ಇನ್ನೊಬ್ಬರಿಗೆ ದಾನ ಮಾಡ್ತಾ ಇದ್ದೀನಿ. ಏನು ಬಿರಿಯಾನಿ ಪಾಕೆಟ್ ಆಗಿರ್ಬೋದು, ಇಲ್ಲಾಂದರೆ ಕೇಕು, ಇಲ್ಲಾಂದರೆ ಒಂದು ವಸ್ತ್ರವನ್ನು ವರ್ಷಕ್ಕೊಂದು ಸಾರಿ ದಾನ ಮಾಡಿ ಮುಗಿತಾ ನಮ್ಮ ಕಾರ್ಯಕ್ರಮಗಳು? ಇಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ, ಯಾವಾಗಲೂ ದೇವರ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳ್ತಾರೆ ಪ್ರಿಯರೇ. ಯಾವಾಗಲೂ ದೇವರ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಪ್ರತಿನಿತ್ಯ ಇರಬೇಕಂತ ಹೇಳ್ತಾರೆ. ಓಕೆ, ಇವತ್ತು ಪ್ರಪಂಚ ದೇಶದಲ್ಲಿ ಎಲ್ಲರೂ ಕೂಡ ದೇವರನ್ನು ಘನಪಡಿಸ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋಣ, ತಪ್ಪೇನಿಲ್ಲ. ಮತ್ತು ಉಳಿದಂಥ ದಿನಗಳು ಲೋಕದ ರೀತಿಯಲ್ಲಿ ತಿಂದು ಮಜಾ ಮಾಡೋಣವಾ? ಮಿಕ್ಕಿದ ದಿನಗಳು ಲೋಕದ ರೀತಿಯಲ್ಲಿ ತಿಂದು ತಿರುಗಾಡೋಣವಾ? ಹಾಗೆ ಮಾಡಬೇಕಾ? ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿನಿತ್ಯ ದೇವರ ಕೆಲಸದಲ್ಲಿರಬೇಕು, ಪ್ರತಿನಿತ್ಯ ಆರಾಧನೆ ಕೆಲಸದಲ್ಲಿ ಇರಬೇಕಲ್ವಾ, ದೇವರ ಕಾರ್ಯಕ್ರಮದಲ್ಲಿ ಇರಬೇಕಲ್ವಾ ಪ್ರಿಯರೇ? ಎಲ್ಲಿದ್ದೀವಿ? ವರ್ಷಕ್ಕೊಂದು ಸಾರಿ ಸಂತೋಷನ, ಆನಂದನ, ಉಲ್ಲಾಸ ಪಡಬೇಕಾ? ಹಾಗೆ ಮಾಡಿದ್ರೆ ದೇವರು ಇಷ್ಟಪಡ್ತಾರಾ? ಪ್ರಿಯರೇ, ಆಲೋಚನೆ ಮಾಡಿ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಏನ್ರಿ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ನೋಡಿ ಪ್ರಿಯರೇ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ನೋಡೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ.